ಶ್ರೀ ಗುರುಭ್ಯೋ ನಮಃ. ಹಲವು ಮಾತೇನು ನೀನೊಲಿದ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ನೆನೆಸುತ್ತಾ, ಉತ್ತರ ಕರ್ನಾಟಕದಲ್ಲಿ ಅಥಣಿಯ ಶಿವಯೋಗಿಗಳು ಎಂದೇ ಜನರಿಂದ ಕರೆಸಿಕೊಂಡಂತಹ ಮುರುಗೇಂದ್ರ ಶಿವಯೋಗಿಗಳು ಅಪೂರ್ವ ಸಾಧಕರಲ್ಲಿ ಒಬ್ಬರು. ಇವರು ಉತ್ತರ ಕರ್ನಾಟಕದ ಕೃಷ್ಣಾ ನದಿ ತೀರಕ್ಕೆ ಸೇರಿದವರು. ಇತ್ತ ಉತ್ತರ ಕರ್ನಾಟಕದ ಕೊನೆಯ ಅಂಚು, ಅತ್ತ ಮಹಾರಾಷ್ಟ್ರದ ಆರಂಭದ ಅಂಚಿಗೆ ಸೇರಿದ ಅಥಣಿಯನ್ನು ಯೋಗಿ ಮುರುಗೇಂದ್ರರು ಲೋಕಪ್ರಸಿದ್ಧಿಗೊಳಿಸಿದರು. ಇವರು ಹುಬ್ಬಳ್ಳಿಯ ಸಿದ್ಧಾರೂಢರು, ನವಲಗುಂದದ ನಾಗಲಿಂಗಜ್ಜ, ಗರಗದ ಮಡಿವಾಳಪ್ಪ, ಸಂತ ಶಿಶುನಾಳ ಶರೀಫ, ಮೃತ್ಯುಂಜಯ ಮಹಾಸ್ವಾಮಿಗಳು, ಬಂಥನಾಳದ ಸಂಗನ ಬಸವಸ್ವಾಮಿಗಳು, ಬೀಳೂರು ಅಪ್ಪಗಳು ಮುಂತಾದ ಸಿದ್ಧ ಸಾಧಕರ ಸಮಕಾಲೀನವರು. ಇವರ ವಾಕ್ಸಿದ್ಧಿ ಮತ್ತು ಮನೋಸಿದ್ಧಿಗಳನ್ನು ಸಮಕಾಲೀನ ಜನರು ಅಪಾರವಾಗಿ ಗೌರವಿಸ್ತಾ ಬಂದರು. ಶಿವಯೋಗಿಗಳು ಅಥಣಿಯಿಂದ ಹೊರಟು ಇಡೀ ಉತ್ತರ ಕರ್ನಾಟಕವನ್ನೆಲ್ಲ ಆವರಿಸಿಕೊಂಡು ದಕ್ಷಿಣದ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಸಂಚರಿಸಿ ತಮ್ಮ ಶಿವ ಯೋಗಾನುಸಂಧಾನದಿಂದ ನೂರಾರು ಶಿಷ್ಯರನ್ನು, ಸಹಸ್ರಾರು ಭಕ್ತರನ್ನು ತಮ್ಮತ್ತ ಸೋಜಿಗಲ್ಲಿಗನಂತೆ ಸೆಳೆದುಕೊಂಡ ಮಹಾಮಹಿಮ. ಇವರು ಚಿತ್ರದುರ್ಗದ ಮುರುಘಾ ಪರಂಪರೆಗೆ ಸೇರಿದವರೆಂಬುದು ಒಂದು ವಿಶೇಷವಾಗಿದೆ. ಇವತ್ತು ಅಥಣಿ ಮುರುಗೇಂದ್ರ ಶಿವಯೋಗಿಗಳ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕೃಷ್ಣಾ ನದಿ ತೀರದೊಳಗೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಇಂಗಳಗಾವಿ ಗ್ರಾಮ, ಅಲ್ಲಿ ಭಕ್ತಿ ಸಂಸ್ಕಾರದಿಂದ ಕೂಡಿರುವಂತಹ ಒಂದು ಶರಣ ದಂಪತಿ ರಾಚಯ್ಯ ಮತ್ತು ನೀಲಾಂಬಿ ಇದ್ದರು. ಇಂಗಳಗಾವಿ ಜನರಿಗೆ ಈ ದಂಪತಿ ತುಂಬ ಆದರ್ಶರಾಗಿದ್ದರು. ಇಂಥ ಶಿವಭಕ್ತ ದಂಪತಿಗೆ ಶ್ರೀ ಶಾಲಿವಾಹನ ಶಕೆ 1758 ಧುಮುಕಿ ಸಂವತ್ಸರ ವೈಶಾಖ ಮಾಸದ 11ರ ಮುಂಜಾನೆ 5 ಗಂಟೆಗೆ ಏನಾಗ್ತದ, ಕ್ರಿಸ್ತ ಶಕ 1836ರಂದು ಶಿಶುವೊಂದು ಜನನ ಆಯಿತು. ಆ ಮಗುವಿಗೆ ಗುರುಲಿಂಗಯ್ಯ ಎಂಬ ಹೆಸರನ್ನು ಅವರು ಇಡ್ತಾರೆ. ಅಥಣಿಯಲ್ಲಿ ಏನಾಗಿತ್ತು ಅಂತಂದರೆ, ಗಚ್ಚಿನ ಮಠ ಈಗಾಗಲೇ ಇತ್ತು. ಅಲ್ಲಿ ಮರುಳು ಶಂಕರ ಶಿವಯೋಗಿಗಳು ಮಠಾಧೀಶರಾಗಿದ್ದರು. ತಂದೆ ತಾಯಿಗಳಿಬ್ರು ಏನು ಮಾಡ್ತಾರೆ ಅಂತಂದರೆ, ರಾಚಯ್ಯ ಮತ್ತು ನೀಲಾಂಬೆಯವರು ಆ ಮಗುವನ್ನು ಶಿವಯೋಗಿಗಳ ಉಡಿಯಲ್ಲಿ ಹಾಕಿಬಿಟ್ರು. ನಂತರ ಗುರುಲಿಂಗಯ್ಯನ ವಿದ್ಯಾಭ್ಯಾಸವನ್ನೆಲ್ಲ ಶಿವಯೋಗಿಗಳೇ ವ್ಯವಸ್ಥೆ ಮಾಡ್ಕೊತ ಬಂದರು. ಗುರುಲಿಂಗಯ್ಯನ ಗುರುಗಳು ತೆಲಸಂಗದ ಬಸವಲಿಂಗ ದೇವರು. ಇವರ ಜೊತೆ ಬಸವಲಿಂಗ ಸ್ವಾಮಿಗಳು ಪ್ರಾಥಮಿಕ ಅಕ್ಷರಾಭ್ಯಾಸವನ್ನು ಗುರುಲಿಂಗಯ್ಯನವರಿಗೆ ಮಾಡಿಸಿದ್ರು. ಆಮೇಲೆ ನೋಡ್ರಿ, ಗುರುಲಿಂಗಯ್ಯನವರು ಬದುಕಿದ್ದ ಕಾಲದಲ್ಲಿ ಪ್ರತಿಯೊಬ್ಬರು ಕಡ್ಡಾಯವಾಗಿ ಸಂಸ್ಕೃತವನ್ನು ಕಲಿಯಬೇಕಿತ್ತು. ಅಮರ ಶಬ್ದ ಮತ್ತು ಶಿವಸ್ತೋತ್ರಗಳನ್ನು
ಬಸವಲಿಂಗ ಸ್ವಾಮಿಗಳಿಂದ ಇವರು ಕಲಿತರು. ಇದರ ಜೊತೆಗೆ ವ್ಯಾಕರಣ ಮತ್ತು ವೀರಶೈವ ಆಗಮಗಳ ಅಧ್ಯಯನವೂ ಸಾಗಿತ್ತು. 1844ರಿಂದ 1852ರವರೆಗೆ ಮಮದಾಪುರದ ಮಹಾಸ್ವಾಮಿಗಳಿಂದ ವಿಶೇಷವಾಗಿ ಇವ್ರಿಗೆ ಏನಾಗ್ತದ ಅಂದ್ರೆ ಸಂಸ್ಕೃತ ಅಧ್ಯಯನ ಆಗ್ತದೆ. ಅದರ ಜೊತೆ ಶಾಸ್ತ್ರಾಧ್ಯಯನ ಕೂಡ ನಡೀತದೆ. ಅಥಣಿಯ ಗುರುಶಾಂತ ಯೋಗಿಗಳಿಂದ ಶಟಸ್ಥಲ ಬ್ರಹ್ಮೋಪದೇಶವು ಇವರಿಗೆ ಆಯಿತು. ಈಗ ಗುರುಲಿಂಗ ದೇವರು ಗುರುಲಿಂಗಾರ್ಯನೆಂಬ ಅಭಿಧಾನಕ್ಕೂ ನಂತರ ಮುರುಘೇಶ ಅಥವಾ ಮುರುಘೇಂದ್ರ ನಾಮದಿಂದ ಲೋಕ ಪ್ರಖ್ಯಾತಿಯನ್ನ ಪಡಿತಾ ಬಂದರು. ಅಥಣಿಯ ಶಿವಯೋಗಿಗಳು ಗುರುಶಾಂತ ಶಿವಯೋಗಿಗಳಿಂದ 1852ರಲ್ಲಿ ಶಟಸ್ಥಲೋಪದೇಶ ಪಡೆದ ಮೇಲೆ ಪ್ರತಿನಿತ್ಯ ಲಿಂಗ ಪೂಜೆ ಮತ್ತು ಶಿವಯೋಗ ಸಾಧನೆ ಮಾಡಲು ತೊಡಗಿದರು. ಇದು ಸ್ವನಿಯಂತ್ರಿತ ಮತ್ತು ಏಕಾಗ್ರತೆಯ ಸಾಧನೆಗೆ ಪೂರಕವಾಯಿತು. ಪರಮಾತ್ಮ ಪ್ರಪಂಚದಲ್ಲಿ ಧ್ಯಾನ ಸಾಧನೆ ಮಹತ್ವಪೂರ್ಣವಾದುದೇ ಸರಿ. ಅಥಣಿಯ ಶಿವಯೋಗಿಗಳು ಅಂತರಂಗ ಸಾಧನೆಯಲ್ಲಿ ತೊಡಗಿದರು. ಇದು ಬಹಿರಂಗದ ಸಾಧನೆಗೆನೂ ಕೂಡ ಏನಾಕೋತ್ ಬಂತು, ಪೂರಕ ಹಾಕೋತ್ ಬಂತು. ಮುರುಗೇಂದ್ರ ಶಿವಯೋಗಿಗಳು ಶಟಸ್ಥಲ ಬ್ರಹ್ಮೋಪದೇಶ ಪಡೆದ ಮೇಲೆ 20 ವರ್ಷಗಳ ಕಾಲ ಏಕಾಂತ ಸಾಧನೆಯಲ್ಲಿ ತೊಡಗುತ್ತಾರೆ. ಇದು ಅವರ ವ್ಯಕ್ತಿತ್ವ ಬೆಳಿಲಿಕ್ಕೆ ಏನಾಕೋತ್ ಬಂತು, ಕಾರಣ ಆಕೋತ್ ಬಂತು. ನೋಡ್ರಿ, ಸುಮಾರು 20 ವರ್ಷಗಳ ಕಾಲ ತಪಸ್ಸು ಮಾಡಿದಂಥ ವ್ಯಕ್ತಿ ಸುಮ್ಮ ಕುಂಡ್ಲಿಲ್ಲ. ವ್ಯಕ್ತಿ ಕಲ್ಯಾಣ ಏನದಲ್ಲ ಅದು ಲೋಕ ಕಲ್ಯಾಣದ ಕೆಲಸದಿಂದನ ಆಗ್ತದೆ, ಪರಮ ಸಾಧನೆ ಆಗ್ತದಂತ ತಿಳ್ಕೊಂಡು ಏನ ಮಾಡಿರು, ಲೋಕ ಸಂಚಾರ ಮಾಡಬೇಕು ಅಂಥೇಳಿ ಅವರಿಗೆ ಅನಿಸ್ತು. ಶಿವಯೋಗಿಗಳ ಮನಸ್ಸಿನಲ್ಲಿ ಈ ವಿಚಾರ ದೃಢವಾದ ತಕ್ಷಣನೇ ಏನು ಮಾಡಿಬಿಟ್ರಪ್ಪ ಅಂತಂದ್ರೆ 1856ರಿಂದ 1868ರವರೆಗೆ ಲೋಕ ಸಂಚಾರವನ್ನು ಕೈಗೊಂಡ್ರು. ಇವರು ಹೊರಡುವಾಗ ಗುರುಗಳ ಅನುಮತಿಯನ್ನ ಪಡ್ಕೊಂಡ್ರು. ಆ ದಿನಗಳಲ್ಲಿ ಪ್ರಚಲಿತದಲ್ಲಿದ್ದ ನಾಣ್ಣುಡಿಯತ್ತೆ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಎಂಬಂತೆ ಸಣ್ಣ ಸಣ್ಣ ಹಳ್ಳಿಗಳ ಭಕ್ತರ ಮನೆಯಲ್ಲೇ ಒಂದೊಂದು ದಿವಸ ಇರೋದು. ಪಟ್ಟಣಗಳಲ್ಲಿ ಏನಪ್ಪಾ ಅಂತಂದ್ರೆ 5 ದಿವಸ ಇರೋದು. ಇವರು ಹೋದಡೆ ಎಲ್ಲ ಏನು ಮಾಡ್ಲಿಕ್ಕತ್ತರಂದ್ರೆ ಜನ ಬಂದು ಸೇರುತ್ತಿದ್ದುದು ಒಂದು ವಿಶೇಷ. ಯಾಕಂದ್ರೆ ಇವರು 20 ವರ್ಷ ಸಾಧನೆ ಮಾಡಿರುವಂತಹ ಮಹಾಪುರುಷನ ಆ ಮಾತು ಕೇಳೋದಂದ್ರ ಅವ್ರಿಗೊಂದು ದೊಡ್ಡ ಹಬ್ಬ. ಶಿವಯೋಗಿಗಳು ಅಥಣಿಯಿಂದ ಹೊರಟು ಏನು ಮಾಡಿರಂದ್ರೆ ಫಸ್ಟಕ್ಕೆ ಸೊಲ್ಲಾಪುರ, ಕಲ್ಯಾಣ, ಗೋಕರ್ಣ, ಬನವಾಸಿ, ಹರಿಹರ, ಹಂಪಿ, ಶ್ರೀಶೈಲ, ಕಂಚಿ, ಕಾಳಹಸ್ತಿ, ರಾಮೇಶ್ವರ, ಕಲಬುರಗಿ, ಸಂಗಮ, ಐಹೊಳೆ, ಪಟ್ಟದಕಲ್ಲು, ಸಿದ್ಧಗಂಗೆ, ಶಿವಗಂಗೆ, ಚಿತ್ರದುರ್ಗ, ಶಂಭುಲಿಂಗನ ಬೆಟ್ಟ ಮುಂತಾದ ದಕ್ಷಿಣ ಭಾರತದ ಎಲ್ಲ ಶಿವಕ್ಷೇತ್ರಗಳನ್ನು ಸಂದರ್ಶನ ಮಾಡಿತು. ಒಂದು ಕಡೆ ಶಿವಭಕ್ತರಿಂದ ಭಿಕ್ಷೆ, ಮತ್ತೊಂದು ಕಡೆ ಶಿವಕ್ಷೇತ್ರಗಳ ದರ್ಶನ. ಇಂತಹ ಸಂಚಾರದ ನಡುವೆ ಹಿಪ್ಪರಿಗಿ ಎಂಬ ಒಂದು ಗ್ರಾಮದಲ್ಲಿ ಒಂದು ಘಟನೆ ನಡೀತು. ಅದು ಬಹಳ ವಿಲಕ್ಷಣವಾದದ್ದು. ಆ ಗ್ರಾಮದ ಶಿವಭಕ್ತನೊಬ್ಬ ಏನು ಮಾಡಿದಂದ್ರೆ ಶಿವಯೋಗಿಗಳಿಗೆ ಹಿಡಿ ಜ್ವಾಳವನ್ನ ಕೊಟ್ಟ. ಅದೇ ಜೋಳವನ್ನ ಲಿಂಗ ಪ್ರಸಾದವೆಂದು ತಿಳಿದು ಒಂದು ಕಲ್ಲು ಬಂಡೆಯ ಮೇಲೆ ಶಿವಯೋಗಿಗಳು ಆ ಜ್ವಾಳವನ್ನು ಅರಿತಾರೆ. ಅರದು ಅದನ್ನು ಹಿಟ್ಟು ಮಾಡಿ ಶಿವಯೋಗಿಗಳು ಆ ಹಿಟ್ಟು ತಿಂತಾರೆ. ಅವರು ಲೋಕ ಸಂಚಾರದಲ್ಲಿದ್ದಾಗ ಗುಹೇಶ್ವರ ಗಡ್ಡೆಯಲ್ಲಿ ಒಂದು 6 ವರ್ಷ ಶಿವಯೋಗಾನುಸಂಧಾನದಲ್ಲಿ ಅವರು ಕುಳಿತುಕೊಳ್ತಾರೆ. ಆ ಗಡ್ಡೆಯಲ್ಲಿ ಏನಾಗ್ತದಂದ್ರೆ ಹಾವು ಚೇಳು ಎಲ್ಲೆಂದರಲ್ಲಿ ಹರಿದಾಡ್ತಿದ್ದು.
ಭಕ್ತ ಜನರು ಇದನ್ನು ನೋಡಿ ಶಿವಯೋಗಿಗಳ ಗಮನಕ್ಕೆ ತಂದಾಗ ಅವುಗಳ ಪಾಡಿಗೆ ಅವು ಇರ್ತಾವು, ನಮ್ಮ ಪಾಡಿಗೆ ನಾವು ಇರಬೇಕು. ನಾವು ಅವುಗಳಿಗೆ ಏನಾದರೂ ಧಕ್ಕೆ ಹಚ್ಚಿದ್ರೆ ಅಥವಾ ಅವುಗಳಿಗೆ ತೊಂದರೆ ಕೊಟ್ರೆ ಅವು ನಮಗೆ ತೊಂದರೆ ಕೊಡ್ತಾವ ಅಂಥೇಳಿ ಜನರ ಬಾಯಿ ಮುಚ್ಚಿಸ್ತಿದ್ರು ಇಂಥವರು ಶಿವಯೋಗಿಗಳು. ಮಹಾನ್ ಪವಾಡ ಪುರುಷರವರು. ಮತ್ತು ಹಾವಿರಲಿ ಚೋಳಿರಲಿ ಅದೇನು ಅವ್ರಿಗೆ ಅಷ್ಟ ಇದನ್ನು ಮಾಡ್ತಿಲ್ಲಾಗಿತ್ತು. ಶಿವಯೋಗಿಗಳು 6 ವರ್ಷ ಏನು ಮಾಡಿದ್ರಂದ್ರೆ ಆ ಗುಹೇಶ್ವರ ಗಡ್ಡೆಯಲ್ಲಿ ಇದ್ದರಲ್ಲ, ಅಲ್ಲಿಂದ ಪರಮ ಶಿವಯೋಗಿಗಳಾದ ಅಂಕಲಿಗೆಯ ಅಡವಿ ಸ್ವಾಮಿಗಳ ದರ್ಶನ ಪಡೆಯಲು ಅವರು ಅಲ್ಲಿಂದ ಹೊರಡ್ತಾರೆ. ಅವರು ಹೋಗುತ್ತಿದ್ದ ಸ್ಥಳ ಒಂದು ದೊಡ್ಡ ಅರಣ್ಯ, ಘೋರವಾದಂತಹ ಅರಣ್ಯ. ಅದನ್ನು ಕಲ್ಪನೆ ಮಾಡ್ಕೊಲಿಕ್ಕೂ ನಾವು ಅಸಾಧ್ಯ, ಅಂಥ ಅರಣ್ಯ ಪ್ರದೇಶ. ಆಗ ಅವರಿಗೆ ಒಂದು ಏನಾಗ್ತದ ಅಂದ್ರೆ ಹುಲಿ ಒಂದು ಎದುರು ಬರ್ತೈತಿ. ನೀವು ಶಿವಯೋಗಿಗಳ ಫೋಟೋದೊಳಗೆ ನೋಡಿರ್ಬೋದು, ಹುಲಿ ಒಂದು ಅವರ ಕಾಲಿನ ಹತ್ತಿರ ಬಂದು ಅವರ ಕಾಲನ್ನು ನೆಕ್ಕುತ್ತಿರುವಂತಹ ದೃಶ್ಯವನ್ನು ನೀವು ನೋಡಿರ್ಬೋದು. ಎಷ್ಟೋ ಜನರಿಗೆ ಇದು ಗೊತ್ತಿಲ್ಲ. ಆಗ ಅವರಿಗೆ ಆ ಹುಲಿ ಏನು ಎದುರಾಯ್ತು, ಪರಮ ಸಾಧಕರಾದಂತಹ ಶಿವಯೋಗಿಗಳು, ಸಾತ್ವಿಕರು, ಅವರ ಮುಂದೆ ಹುಲಿ ಬಂದಾಗ ಶಿವಯೋಗಿಗಳು ಅವ್ರಿಗೆ ಏನು ಮಾಡ್ತಾರಂದ್ರೆ ಒಂದು ಸ್ವಲ್ಪ ವಿಚಲಿತ ಆಗೋದಿಲ್ಲ, ಹುಲಿಯನ್ನು ನೋಡಿ ಗಾಬರಿ ಆಗೋದಿಲ್ಲ. ಅದನ್ನು ಬಿಟ್ಟು ಅವರ ಮುಖದೊಳಗೆ ಏನಪ್ಪಾ ಅಂತಂದ್ರೆ ಒಂದು ಪ್ರಸನ್ನತೆ. ಯೋಗಿಯ ಮುಖ ಹೆಂಗಪ್ಪ ಅಂತಂದ್ರೆ ಜ್ಞಾನದಿಂದ ಪ್ರಸನ್ನ ಆಗಿತ್ತು. ಆ ಕಾಡಿನ ಹುಲಿ ಇವರ ಮುಖವನ್ನ ನೋಡಿ ಒಂದು ಹೆಜ್ಜೆ ಹಿಂದೆ ಸರಿತು. ಶಿವಯೋಗಿಗಳು ಆ ಸಂದರ್ಭದಲ್ಲಿ ಆಗಾಗ್ಗೆ ಸ್ಮರಿಸಿಕೊಂಡು ಸಾತ್ವಿಕತೆಯಂತಹ ಭಾವವನ್ನು ಅವರ ಮುಖದಲ್ಲಿ ತೋರಿಸಿ ತಾಮಸದ ಪ್ರಭಾವ ಅಲ್ಲಿ ನಡಿಲಾರ್ದಂಗೆ ಮಾಡಿಬಿಟ್ರು. ಅವಾಗ ಆ ಹುಲಿ ಏನಾಯಿತು ಅಂತಂದರೆ, ಎಂಥ ಗರ್ಜಿಸುತ್ತಾ ಇದ್ದಂತಹ ಹುಲಿ ಒಂದು ಶಾಂತ ಸ್ವಭಾವವನ್ನು ತೋರಿ ಶಿವಯೋಗಿಗಳ ಪಾದದ ಹತ್ರ ಬಂದು ಅವರ ಕಾಲನ್ನು ಸವರ್ತಾ ಇತ್ತು ನಾಲಿಗೆಯಿಂದ. ನೋಡ್ರಿ, ಇದು ಶಿವಯೋಗಿಗಳ ಆ ಪವಾಡ. ಇಂತಹ ಶಿವಯೋಗಿಯನ್ನ ಅತಣಿಯಲ್ಲಿ ಪಡೆದಂತಹ ಜನರೇ ಧನ್ಯರು. ಆಗ ಅವರ ಶಿವಯೋಗವನ್ನು ಕುರಿತು ಭಕ್ತ ಜನರೊಡನೆ ಅವರು ಏನು ಮಾಡ್ತಿದ್ರು ಅಂದರೆ ಸಂಭಾಷಿಸ್ತಿದ್ರು. ಅತಣಿ ಶಿವಯೋಗಿಗಳು ಮಾತಾಡುತ್ತಿರುವಾಗ ಭಕ್ತ ಜನರಿಗೆ ಅವರು ಹೇಳುವಂತಹ ವಿಷಯ ಪ್ರತ್ಯಕ್ಷ ನಡೆದು ಹೋಗುತ್ತಿರುವಂತಹ ಆ ಅನುಭವ ಜನರಿಗೆ ಉಂಟಾಗ್ತಿತ್ತು. ಅಷ್ಟು ಅವರ ಮಾತಿನಲ್ಲಿ ಏನಿತ್ತು, ತಾಕತ್ತಿತ್ತು. ಶಿವಯೋಗಿಗಳು ಲೋಕ ಸಂಚಾರ ಹೊರಟ ಸಂದರ್ಭದಲ್ಲಿ ತಮ್ಮ ಗುರುಗಳಾದ ಮರುಳು ಶಂಕರ ದೇವರು ಮತ್ತು ಗುರುಶಾಂತ ಸ್ವಾಮಿಗಳು ಲಿಂಗೈಕ್ಯರಾದರು ಅನ್ನುವಂತಹ ಸುದ್ದಿ ಅವರ ಕಿವಿಗೆ ಮುಟ್ಟಿತು. ನೋಡ್ರಿ, ಗುರುವಿನ ಆಶೀರ್ವಾದ ಪಡ್ಕೊಂಡು ಶಿಷ್ಯ ಲೋಕ ಸಂಚಾರ ಮಾಡ್ಲಿಕ್ಕತ್ತಾನ, ಎಲ್ಲ ಜ್ಞಾನವನ್ನು ಪಡ್ಕೊಂಡು ಶಿವನ ಸಂದೇಶವನ್ನು ಜನರಿಗೆ ಮುಟ್ಟಿಸ್ಲಕತ್ತಾನ. ಅಂಥ ಸಂದರ್ಭದೊಳಗೆ ಏನಾಗೈತಿ, ಆ ಗುರುಗಳಾದ ಮರುಳು ಶಂಕರ ದೇವರು ಮತ್ತು ಗುರುಶಾಂತ ಸ್ವಾಮಿಗಳು ಇಬ್ಬರು ಕೂಡ ಲಿಂಗೈಕ್ಯರಾಗಿಬಿಟ್ಟಾರ. ಈ ಸುದ್ದಿ ಆ ಶಿವಯೋಗಿಗಳಿಗೆ ಮುಟ್ಟಿತು. ಮುಟ್ಟಿದ್ದೇ ತಡ ಅತನಿಗೆ ಮರಳ ಬಂದರು. ಆಗ ಚನ್ನಬಸವ ಸ್ವಾಮಿಗಳು ಮಠದ ಅಧಿಕಾರವನ್ನು ವಹಿಸ್ಕೊಂಡಿದ್ರು. ಶಿವಯೋಗಿಗಳು ಬಂದಾಗ ಚನ್ನಬಸವ ಸ್ವಾಮಿಗಳು ಮಠದ ಅಧಿಕಾರವನ್ನು ವಹಿಸಿಕೊಳ್ಳಲು ಆಗ್ರಹಿಸಿದರು. ಇನ್ನು ಮಠದ ಜವಾಬ್ದಾರಿಯನ್ನ ತಗೋಪಾ ಶಿವಯೋಗಿ ಅಂತ ಹೇಳಿ. ಆದರೆ ಶಿವಯೋಗಿಗಳು ಮಠ ಮಾನ್ಯಗಳ ಅಧಿಕಾರ ತಮಗೆ ಬೇಡವೆಂದು ಏನಪ್ಪಾ ಅಂತಂದ್ರೆ ನಿರಾಕರಿಸಿದರು. ಗುರುಗಳ ಪಾದ ಸೇವೆಯೇ ತಮಗೆ ಸಾಕು ಅಂಥೇಳಿ ವಿನಮ್ರವಾಗಿ ನುಡಿದು ಬಿಟ್ರು. ನಂತರ ಶಿವಯೋಗಿಗಳು ಸಂಚಾರ ಹೋಗದೆ ಗಚ್ಚಿನ ಮಠದಲ್ಲೇ ಉಳಿದು ಬಿಟ್ರು. 1882 ಶಿವಯೋಗಾನಂದದಲ್ಲಿ
ನೆಲ ನಿಂತು ಬಿಟ್ರು. ಶಿವಯೋಗಿಗಳು ಪ್ರತಿನಿತ್ಯ 4 ಗಂಟೆಗೆ ಎದ್ದು ಶಿವನಾಮ ಸ್ಮರಣೆಯನ್ನ ಮಾಡುತ್ತಾ ನಿತ್ಯ ಕ್ರಿಯೆಗಳನ್ನ ಪೂರೈಸ್ತಿದ್ರು. ನಂತರ ಶಿವಯೋಗ ಮಂಟಪ ಹಾಗೂ ಸುತ್ತಲಿನ ಜಾಗವನ್ನ ಸ್ವಚ್ಛ ಕಸ ತಾಮ ಹುಡುಗುತ್ತಿದ್ರು. ಊರ ಹೊರಗಡೆ ಇದ್ದ ಬಾವಿಗೆ ಹೋಗಿ ಅಲ್ಲಿಂದ ನೀರು ಸೇದಿಕೊಂಡು ಬಂದು ಸ್ನಾನವನ್ನ ಮುಗಿಸಿ ತಮ್ಮ ಬಟ್ಟೆ ತಾವೇ ತೊಳೆದುಕೊಳ್ತಿದ್ರು. ಪಕ್ಕದಲ್ಲಿದ್ದಂತಹ ಹೂತೋಟಕ್ಕೆ ಹೋಗಿ ಹೂ, ಪತ್ರಿ, ಅವು ಇವನ್ನೆಲ್ಲ ತಗೊಂಡು ಬಂದು ಲಿಂಗ ಪೂಜೆಯ ಸಾಮಗ್ರಿಗಳನ್ನ ತಾವೇ ಜೋಡಿಸ್ಕೊತಿದ್ರು. ನಂತರ ಪ್ರಸಾದ ಸೇವನೆ ಆಗ್ತಿತ್ತು. ಮಧ್ಯಾಹ್ನ ಮರಳಿ ಮತ್ತೆ ಪೂಜೆ ಮುಗಿಸಿ 1 ಗಂಟೆ ಯಾರಾದರೊಬ್ಬರು ಶಿವಯೋಗಿಗಳಿಂದ ವಚನ ಪಾರಾಯಣ ನಡೆಸ್ತಿದ್ರು. ಆ ವೇಳೆಯಲ್ಲಿ ಶಿವಯೋಗಿಗಳು ಫುಲ್ ಮೌನಾಚರಣೆ ಅವ್ರದ್ದು, ಒಂದು ಮಾತಾಡ್ತಿಲ್ಲಾಗಿದ್ರು ಶಿವಯೋಗಿಗಳು. ಅಷ್ಟು ಅವರು ಮೌನವಾಗಿದ್ದು ತಮ್ಮ ಅಂತರಂಗದಲ್ಲಿ ಶಿವನ ಧ್ಯಾನವನ್ನ ಮಾಡ್ತಿದ್ರು. ಅಂತ ನಮ್ಮ ಮಹಾಪುರುಷ ಮುರುಗೇಂದ್ರ ಶಿವಯೋಗಿಗಳು ಅಥಣಿ ನೆಲದೊಳಗೆ ಆಗಿ ಹೋಗ್ಯಾರಂದ್ರೆ ಅವರನ್ನ ಕಂಡಂತಹ ಜನ ಎಷ್ಟು ಪುಣ್ಯವಂತರು ಅಂತಂದ್ರೆ ಅವರನ್ನ ನಾವು ಮಾತಿನಲ್ಲಿ ವರ್ಣಿಸಲು ಅಸಾಧ್ಯ. ಅಥಣಿ ಶಿವಯೋಗಿಗಳಿಗೂ ವಚನಗಳು ಅಂತಂದ್ರೆ ಬಹಳ ಪ್ರೀತಿ. 1890ರಲ್ಲಿ ಶಿವಾನುಭವ ಪತ್ರಿಕೆಯನ್ನ ಪ್ರಾರಂಭಿಸಲು ಬಿಜಾಪುರದ ವಚನ ಸಾಹಿತ್ಯದ ಪಿತಾಮಹ ಅಂತ ಏನು ನಾವು ಕರಿತೀವಲ್ಲ, ಪಗು ಹಳಕಟ್ಟಿಯವರು, ಅವರಿಗೆ ಪ್ರೇರಣೆಯನ್ನ ಯಾರು ನೀಡ್ತಾರಂದ್ರೆ ನಮ್ಮ ಅಥಣಿ ಶಿವಯೋಗಿಗಳು ನೀಡ್ತಾರೆ. ಅದಾದ 6 ವರ್ಷಕ್ಕೆ ವಚನ ಸಾಹಿತ್ಯದ ಪ್ರಕಟಣೆಗೂ ಸ್ಫೂರ್ತಿಯಾದರು. ನಂತರ 1898ರಲ್ಲಿ ವೀರಶೈವ ವಿದ್ವಾಂಸರ ಸಭೆಯು ಒಂದು ಅಥಣಿಯಲ್ಲಿ ನಡೀತದ. ಇದು ಮುಂದೆ ವೀರಶೈವ ಸಾಹಿತ್ಯ ಪ್ರಕಟಣೆಗೆ, ಸಂಪಾದನೆಗೆ ಪರೋಕ್ಷವಾಗಿ ಕಾರಣವಾಗ್ತಾ ಬಂತು. ಆ ಕಾಲದಲ್ಲಿದ್ದಂತಹ ಗಣ್ಯ ವಿದ್ವಾಂಸರೆಲ್ಲರೂ ಸೇರಿದ್ದೊಂದು ಅಲ್ಲಿ ವಿಶೇಷವಾಗಿತ್ತು. ಇದಾದ 2 ವರ್ಷಕ್ಕೆ ಏನಾಯಿತು ಅಂತಂದ್ರೆ ವೀರಶೈವ ವಿರಕ್ತ ಪರಿಷತ್ತೊಂದು ಶಿವಯೋಗಿಗಳ ಮಾರ್ಗದರ್ಶನದಲ್ಲಿ ಅಸ್ತಿತ್ವಕ್ಕೂ ಬಂತು. ನೋಡ್ರಿ ಎಂತಹ ಕೆಲಸಗಳ ಮಾಡ್ಯಾರ ಶಿವಯೋಗಿಗಳು. 1901ರಲ್ಲಿ ಅಥಣಿಯೊಳಗ ಪ್ರಥಮ ವೀರಶೈವ ಸಾಹಿತ್ಯ ಸಮ್ಮೇಳನ ಕೂಡ ಜರುಗಿತು. ಶಿವಯೋಗಿಗಳ ಇದರ ಯಶಸ್ಸಿನ ರೂವಾರಿ. 1918ರೊಳಗ ಹರ್ಡೇಕರ ಮಂಜಪ್ಪ ಅಂತ ನೀವು ಕೇಳಿರಬಹುದು. ಹರ್ಡೇಕರ ಮಂಜಪ್ಪನವರಿಗೆ ದೀಕ್ಷಾ ಸಂಸ್ಕಾರವನ್ನ ನೀಡಿದವರು ಅಥಣಿಯ ಮುರುಘರಾಜೇಂದ್ರ ಸ್ವಾಮಿಗಳು ಅಥವಾ ಮುರುಗೇಂದ್ರ ಸ್ವಾಮಿಗಳು. ನೋಡ್ರಿ, ಇನ್ನು ಮಂಜಪ್ಪನವರು ಅತ್ತ ಬಸವಣ್ಣ, ಇತ್ತ ಗಾಂಧೀಜಿ ಇಬ್ಬರನ್ನೂ ಜೊತೆಗೂಡಿಸಿಕೊಂಡು ಸತ್ಯಾಗ್ರಹ, ಅಹಿಂಸೆ, ಗ್ರಾಮೋದ್ಯೋಗ, ಖಾದಿ ಪ್ರಚಾರ, ರಾಷ್ಟ್ರೀಯ ಆಂದೋಲನದಲ್ಲಿ ಅವರು ತೊಡಗಿಸಿಕೊಂಡವರು. ಬಸವಣ್ಣನ ವಚನಗಳಿಂದ ಪ್ರೇರೇಪಿತರಾಗಿ ಗಾಂಧೀಜಿಯ ಹೋರಾಟವನ್ನ ಅಥವಾ ಗಾಂಧೀಜಿಯ ಗ್ರಾಮೋದ್ಯೋಗ ಅಥವಾ ಖಾದಿಯ ಬಗ್ಗೆ ಇರುವಂತಹ ಒಲವನ್ನು ಮೂಡಿಸಿಕೊಂಡಂತಹ ಮಂಜಪ್ಪನವರು ಆಂದೋಲನದಲ್ಲಿ ತೊಡಗಿ 1918ರಲ್ಲಿ ಬಸವ ಜಯಂತಿಯನ್ನು ನಡೆಸಲು ಪ್ರೇರಣೆ ಆದರು. ಈ ಎಲ್ಲ ಕೆಲಸ ಕಾರ್ಯಗಳಿಗೆ ಮುರುಗೇಂದ್ರ ಶಿವಯೋಗಿಗಳು ಎಷ್ಟು ತಮ್ಮ ತನುಮನದ ಸೇವೆಯನ್ನು ಗೈದಿದ್ದರು ಅಂತಂದರೆ ಸಾಕ್ಷಾತ್ ಶಿವನ ಸ್ವರೂಪಿ. ನಂತರ ಇದು ಕರ್ನಾಟಕದಾದ್ಯಂತ ಪ್ರಚಾರಕ್ಕೂ ಆಚರಣೆಗೂ ಬಂದಿತ್ತು. ಪ್ರಮುಖವಾಗಿ 1-2 ಘಟನೆಗಳು ಆಗ್ತಾವೆ. ಏನಪ್ಪಾ ಅಂತಂದ್ರೆ ಅಥಣಿ ಶಿವಯೋಗಿಗಳ ಕೃಪಾ ಕಟಾಕ್ಷಕ್ಕೆ ಬಂದವರು ಬಹಳ ಜನ. ಅಂಥವರಲ್ಲಿ ಶಿವಯೋಗಿಗಳಿಂದ ಪ್ರೇರೇಪಿತರಾದವರು ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಒಬ್ರು. ಇನ್ನು ಮತ್ತೊಬ್ರು ಯಾರಪ್ಪ ಅಂತಂದ್ರೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಿ ಡಿ ಜತ್ತಿ ಅವರು.
ಆಗ ಗಾಂಧೀಜಿಯವರ ನೇತೃತ್ವದಲ್ಲಿ ಏನಾಗಿತ್ತು, ಸ್ವಾತಂತ್ರ್ಯ ಸಿಗುವ ಸಂಗ್ರಾಮ ನಡೆದಿತ್ತು. ಇನ್ನೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಅದಕ್ಕೆ ಹಲವಾರು ಕಡೆ ಹೋರಾಟಗಳು ನಡೀತಿದ್ದು. ಅಥಣಿಯ ಶಿವಯೋಗಿಗಳ ಹೆಸರು ಮಹಾರಾಷ್ಟ್ರದ ಪ್ರಾಂತ್ಯದಲ್ಲಿ ಬಹಳ ಪ್ರಸಿದ್ಧಿಯಾಗಿತ್ತು. 1917ರಲ್ಲಿ ತಿಲಕರು ಪುಣೆಯಿಂದ ಅಥಣಿಗೆ ದಯಮಾಡಿಸಿದ್ರು, ಬಾಲಗಂಗಾಧರ ತಿಲಕರು. ಇದು ಚಾರಿತ್ರಿಕವಾಗಿ ನಡೆದಂತಹ ಸಂಗತಿ. ಅವರು ಶಿವಯೋಗಿಗಳನ್ನ ಕಂಡು ದೇಶಕ್ಕೆ ಸ್ವಾತಂತ್ರ್ಯ ಬರುವುದೇ ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅವಾಗ ಅಥಣಿಯ ಶಿವಯೋಗಿಗಳು ಸ್ವಲ್ಪ ಹೊತ್ತು ಸುಮ್ಮನಿದ್ದು, ಬಂದೇ ಬರ್ತದಪ್ಪ ಅಂಥೇಳಿ ಒಂದು ದೃಢ ಸ್ವರದಲ್ಲಿ ಹೇಳಿ, ಸ್ವಾತಂತ್ರ್ಯ ಬಂದಾಗ ನೀವು ಇರುವುದಿಲ್ಲಪ್ಪ ಅಂತನೂ ಈ ವಿಚಾರವನ್ನ ನೇರವಾಗಿ ಏನಪ್ಪ ಅಂತಂದ್ರೆ ಮಾತಾಡಿಬಿಟ್ಟಿದ್ರು ಮುರುಘರಾಜೇಂದ್ರ ಶಿವಯೋಗಿಗಳು. ಅವಾಗ ನೋಡ್ರಿ, ಅಷ್ಟೇ ದೃಢವಾಗಿ ತಿಲಕರು ಒಂದು ಮಾತಂತಾರ, ಅಪರ ನನಗೆ ದೇಶಕ್ಕೆ ಸ್ವತಂತ್ರ ಸಿಗುವುದು ಅಷ್ಟೇ ಮುಖ್ಯದ ರೀ. ನಾ ಬದುಕಿರ್ಲಿ ಅಥವಾ ನಾ ಸಾಯ್ಲಿ ನನಗೆ ಅವಶ್ಯಕತೆ ಇಲ್ಲ. ನಾ ದೇಶದ ಸಲುವಾಗಿ ಹೋರಾಟ ಮಾಡ್ತೀನಿ ರೀ ಅಪಾರ, ನಿಮ್ಮ ಆಶೀರ್ವಾದ ಒಂದು ನನಗೆ ಬೇಕು ಅಂಥೇಳಿ ಶಿವಯೋಗಿಗಳ ಪಾದಕ್ಕೆ ಎರಗಿ ತಿಲಕರು ಹೋರಾಟಕ್ಕೆ ಮುನ್ನಡೆದಿದ್ರು. ಮುಂದೆ ನೋಡ್ರಿ, 1947ರೊಳಗೆ ಸ್ವಾತಂತ್ರ್ಯನೂ ಸಿಕ್ತು. ಶಿವಯೋಗಿಗಳ ನುಡಿದ ಭವಿಷ್ಯನೂ ನಿಜ ಆಗಿತ್ತು. ಇನ್ನೊಂದು ಘಟನೆ ನಡೀತದ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ದಾನಪ್ಪ ಜತ್ತಿ ಎಂಬ ಬಡ ಕಿರಾಣಿ ವ್ಯಾಪಾರಿ ಇದ್ದ. ದಾನಪ್ಪ ಜತ್ತಿ ಆತ ಮಠಕ್ಕೆ ಬಂದಾಗಲೆಲ್ಲ ಏನಾದರೂ ಒಂದು ಸಾಹಿತ್ಯ ಹಿಡಿದುಕೊಂಡು ಬಂದವನೇ ಹೊರತು ಎಂದೂ ರಿಕ್ತ ಹಸ್ತದಲ್ಲಿ ಬಂದವನಲ್ಲ, ಖಾಲಿ ಕೈಲಿ ಬಂದವಲ್ಲ. ಅವ ಏನರ ಒಂದು ಸಾಹಿತ್ಯ ಹಿಡ್ಕೊಂಡು ಬರವ ದಾನಪ್ಪ ಜತ್ತಿ. ಒಮ್ಮೆ ಶಿವಯೋಗಿಗಳು ಏನು ಮಾಡ್ತಾರ, ದಾನಪ್ಪ ಜತ್ತಿ ಬಂದಾಗ, ದಾನಪ್ಪ ನಿನ್ನ ಮಗ ಏನು ಮಾಡ್ತಾನಪ್ಪ ಅಂಥೇಳಿ ಒಂದು ಮಾತು ಕೇಳಿದ್ರು. ಅದಕ್ಕೆ ದಾನಪ್ಪ ಅಂತಾರ, ಅವ ಇನ್ನ ಚಿಕ್ಕವ ಬಿಡ್ರಿ ಅಪ್ಪಾರ, ತಿರುಗಾಡ್ಕೊಂಡ ಉಂಡಾಡಿ ಗುಂಡನಗತಿ ಅಡ್ಡಾಡ್ತಾನ್ರಿ ಅಪ್ಪಾರ, ಏನು ಅವನೇನು ಮಾಡ್ತೀರಿ ಅಂಥೇಳಿ ದಾನಪ್ಪ ಜತ್ತಿ ಅಂತ. ಅವಾಗ ಶಿವಯೋಗಿಗಳಂದ್ರು, ಇಲ್ಲ, ಅವ ಈ ರಾಜ್ಯವನ್ನು ಆಳ್ತಾನ. ಏನ್ ನಿನ್ನ ಮಗನೇನು ಸಾಧಾರಣ ತಿಳ್ಕೊಂಡು ಏನಿ, ಈ ರಾಜ್ಯವನ್ನು ಆಳ್ತಾನಪ್ಪ ನಿನ್ನ ಮಗ ಅಂಥೇಳಿ ಮುರುಘರಾಜೇಂದ್ರ ಶಿವಯೋಗಿಗಳು ದಾನಪ್ಪಗೆ ಮಾತಾಡಿ ಉತ್ತರ ಕೊಟ್ಟಿದ್ರು. ದಾನಪ್ಪ ಊರಿಗೆ ಬಂದು, ಏನು ಅಪ್ಪಾರ ಹಿಂಗಂದ ಬಿಟ್ರಲ್ಲ ಅಂಥೇಳಿ ಮನ್ಯಾಗ ಮಾತಾಡ್ಕೊಂಡ ಹೆಂಡ್ತಿಗೂ ಹೇಳಿದ, ನೋಡು ಮತ್ತು ಶಿವಯೋಗಿಗಳು ನಾಳೆ ನಮ್ಮ ಮಗ ದೇಶ ಆಳ್ತಾನಂತ ಅಂದಾರ, ಈ ಮಗ ನೋಡ್ರಿ ಹಿಂಗದಾನೋ, ಇವೇನು ದೇಶ ಆಳ್ತಾನೋ ಅಂಥೇಳಿ ಉಡಾಪೆ ಮಾಡಿದ್ದ ದಾನಪ್ಪ ಜತ್ತಿ. ನೋಡ್ರಿ, ಶಿವಯೋಗಿಗಳ ಬಾಯಿಂದ ಮಾತು ಬಂದೈತಂದ್ರೆ ಸಾಕ್ಷಾತ್ ಪರಮಾತ್ಮನ ಮಾತೇ ಆಗಿರ್ತೈತಿ ಅನ್ನುವಂಥದ್ದು ಎಷ್ಟು ದೃಢಪ ಅಂತಂದ್ರೆ, ಮುಂದೆ ಆ ದಾನಪ್ಪ ಜತ್ತಿಯವರ ಮಗ ವಿದ್ಯಾಭ್ಯಾಸವನ್ನು ಮುಗಿಸಿ ಜಮಖಂಡಿ ಸಂಸ್ಥಾನದಲ್ಲಿ ಏನಪ್ಪಾ ಅಂತಂದ್ರೆ ಮುಖ್ಯಮಂತ್ರಿನೂ ಆಗ್ತಾರೆ. ನಮ್ಮ ದೇಶ ಸ್ವಾತಂತ್ರ್ಯ ಪಡೆದ ಮೇಲೆ ಅವರು ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಆಗ್ತಾರೆ. ನೋಡ್ರಿ ಎಂತ ವಿಚಿತ್ರ. ಎರಡೆರಡು ಜಮಖಂಡಿ ಸಂಸ್ಥಾನದೊಳಗೆ ಅವರ ಆಳಿ, ಆಮೇಲೆ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಆದರು. ಜಮಖಂಡಿ ಒಳಗೂ ಒಂದು ದೊಡ್ಡ ಮಹಾ ಸಂಸ್ಥಾನ ಇತ್ತು, ನಿಮಗೆಲ್ಲ ಗೊತ್ತದ. ಅಥಣಿ ಶಿವಯೋಗಿಗಳು ವಾಕ್ಸಿದ್ಧಿ ಪಟುತ್ವವನ್ನು ಹೊಂದಿದವರು. ಅವರ ಬಾಯಿಲೇ ಒಂದು ಮಾತು ಬಂತು ಅಂತಂದ್ರೆ ಅದು ಸುಳ್ಳಾಗಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಘಟನೆಗಳು ಅವರ ಮಾತಿನಂತೆ ನಡೆದು ಹೋಗಿವೆ. ಅವ್ರು ಎಂದೂ ನನ್ನ ಮಾತುಗಳು ಹಿಂಗೆ ಆಗ್ತಾವ ಅಂತ ಹೇಳಿ ಪ್ರಚಾರಕ್ಕೆ ಬಂದವರು ಅಲ್ಲ ಶಿವಯೋಗಿಗಳು. ಅವರದ್ದು ನಿತ್ಯ ಕಾಯಕವನ್ನ ಅವರು ಮಾಡೋರಷ್ಟೇ, ಪ್ರಚಾರಕ್ಕಾಗಿ ಎಲ್ಲಿ ಹೋದವರಲ್ಲ.
ಯಾರಿಂದ ಸನ್ಮಾನಕ್ಕೆ ಒಳಪಟ್ಟವರು ಅಲ್ಲ. ಸದಾ ಶಿವನ ಧ್ಯಾನದಲ್ಲಿ ಮೌನವಾಗಿರುವಂತಹ ಮೌನ ಯೋಗಿ ಯಾರು ಅಂತಂದ್ರೆ ಅಥಣಿ ಮುರುಘರಾಜೇಂದ್ರ ಅಥವಾ ಮುರುಘೇಂದ್ರ ಶಿವಯೋಗಿಗಳು. ನೋಡ್ರಿ, ಲೋಕ ಕಲ್ಯಾಣಕ್ಕೆ ಮಾತ್ರ ಅವರನ್ನ ಜನ ಬಳಸ್ಕೊಲಿಲ್ಲ. ಅವರ ವಾಕ್ ಸಿದ್ಧಿ, ದೃಷ್ಟಿ ಸಿದ್ಧಿ, ಅವರ ಹಸ್ತ ಸಿದ್ಧಿ, ಇವುಗಳನ್ನೆಲ್ಲ ಜನ ತಿಳ್ಕೊಂಡು ಬಿಟ್ಟಿದ್ರು. ಒಂದ್ಸಲ ಏನಾಯ್ತು, 1856ರಿಂದ 1868ರವರೆಗೆ ದೇಶ ಸಂಚಾರಕ್ಕಾಗಿ ಹೊರಟಾಗ ಮತ್ತು 1877ರಿಂದ 1882ರವರೆಗೆ ತೀರ್ಥಕ್ಷೇತ್ರಗಳ ಯಾತ್ರೆಗೆ ಹೊರಟಾಗ ಇಂತಹ ಕೆಲವೊಂದು ಸಿದ್ಧಿಗಳನ್ನ ಹಲವಾರು ಕಡೆ ಅನಿವಾರ್ಯ ಪ್ರಸಂಗಗಳಲ್ಲಿ ಶಿವಯೋಗಿಗಳು ಇದನ್ನು ಬಳಸ್ತಾ ಹೋಗ್ತಾರೆ. ಕೆಲವೊಂದು ವಾಕ್ ಸಿದ್ಧಿಗಳನ್ನು ಬಳಸ್ತಾರೆ, ದೃಷ್ಟಿಯಿಂದ ಕೆಲವೊಂದು ಸಿದ್ಧಿಗಳನ್ನು ಮಾಡಿದ್ದಾರೆ, ಹಸ್ತದಿಂದನೂ ಕೂಡ ಕೆಲವೊಂದಿಷ್ಟು ಸಿದ್ಧಿಗಳನ್ನು ಅವರು ಈ ಪ್ರಚಾರಕ್ಕೆ ಹೋದ ಸಂದರ್ಭದೊಳಗೆ ಕೆಲವೊಂದಿಷ್ಟನ್ನು ಬಳಸಬೇಕಾಯ್ತು. ಅಲ್ಲಿ ಅಥಣಿ ಶಿವಯೋಗಿಗಳು ಮೂಲತಃ ಚಿತ್ರದುರ್ಗದ ಮುರುಘಾ ಪರಂಪರೆಗೆ ಸೇರಿದವರು. ಈಗಾಗಲೇ ನಾನು ಮೊದಲು ಹೇಳಿದ್ದೀನಿ, ಚಿತ್ರದುರ್ಗದ ಚನ್ನವೀರ ದೇವರು ಕಾಶಿಯಲ್ಲಿ ಜಯದೇವ ಪ್ರಶಸ್ತಿಯನ್ನ ಪಡೆದು ಶಿವಯೋಗಿಗಳ ದರ್ಶನಕ್ಕೆ ಬಂದರು. ಆಗ ಅಥಣಿ ಶಿವಯೋಗಿಗಳು ಸೌದತ್ತಿಯಲ್ಲಿ ಬಸವ ಪುರಾಣದ ಮುಕ್ತಾಯ ಸಮಾರಂಭದಲ್ಲಿ ಇರ್ತಾರೆ. ಚನ್ನವೀರ ದೇವರು ಶಿವಯೋಗಿಗಳಿದ್ದ ಜಾಗಕ್ಕೆ ಬಂದಾಗ ನಮಗೆಲ್ಲರಿಗೂ ಜಗದ್ಗುರುಗಳಾಗುವವರು ಬರುತ್ತಿದ್ದಾರೆ, ಅವರಿಗೆ ಕೂಡಲು ಜಾಗ ಕೊಡ್ರಿ ಅನ್ನುವಂತಹ ಒಂದು ಶಬ್ದ ಕೇಳಿ ಬರುತ್ತದೆ. ತಮ್ಮ ಪಕ್ಕದಲ್ಲಿ ನಮಗ ಕೂಡ್ಲಿಕ್ಕೆ ಅವಕಾಶ ಕೊಡ್ರಿ ಅವರಿಗೆ ಅಂಥೇಳಿ ಹಿಂಗೆ ಒಂದು ಶಬ್ದ ಹರಿದಾಡ್ಬಿಡ್ತದೆ. ಅವಾಗ ಜನರು ಅಂತಾರು, ಯಾರು ಇದನ್ನ ಉಚ್ಚಾರ ಮಾಡಿದರು? ಅವಾಗ ಕೆಲವೊಂದಿಷ್ಟು ಎಲ್ಲ ಜನ ಏನ್ ಮಾಡಿದ್ರು ಅಂತಂದ್ರೆ, ಅಥಣಿ ಶಿವಯೋಗಿಗಳು ಹಿಂಗೆ ಘೋಷಿಸಿಬಿಟ್ಟಾರ. ಏನಂತ? ಚನ್ನವೀರ ದೇವರು ಇನ್ನ ಪೀಠಾಧ್ಯಕ್ಷರಾಗ್ತಾರೋ, ಅವರ ಈಗ ಬರ್ಲಾತಾರೋ, ಜಗದ್ಗುರುಗಳಾಗ್ತಾರೋ, ಅವರಿಗೆ ಜಾಗ ಕೊಡ್ರಿ ಅಂತ ಹೇಳಿ ಶಿವಯೋಗಿಗಳು ಅಂದಾರ. ಅಂದ ಕೂಡಲೇ ಅಲ್ಲಿ ಜನ ಏನ್ ಮಾಡಿತು, ಬಾಯಿಂದ ಬಾಯಿಗೆ ಅಷ್ಟು ಸಮಾರಂಭದೊಳಗೆ ಎಷ್ಟು ಜನ ಇತ್ತಲ್ಲ, ಆ ಜನಕ್ಕೆಲ್ಲ ಬಾಯಿಂದ ಬಾಯಿಗೆ ಹೋಗಿ ಇನ್ನೂ ಅಲ್ಲಿ ದೂರದಲ್ಲಿದ್ದರು ಅವರು. ಅವಾಗ ಜನ ಏನು ಮಾಡ್ಲಿಕ್ಕತ್ರು, ಇಲ್ಲಿ ಬಂದವರು ಜಗದ್ಗುರುಗಳು ಆಗ್ತಾರಂತ, ಇಲ್ಲಿ ಬಂದವ್ರೆಲ್ಲ ಜಗದ್ಗುರುಗಳು ಆಗ್ತಾರಂತ ಹೇಳಿ ಅಲ್ಲಿ ಯಾರು ಬಂದಾರ ಅಂತ ಹೇಳಿ ನೋಡ್ಕೋತ ಜನ ದೂರ ಸರಿಲಿಕ್ಕತ್ರು. ಬರ್ರಿ 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 ಅಂತ ಹೇಳಿ ಆ ಚನ್ನವೀರ ದೇವರನ್ನ ಕರೆದು ಅಲ್ಲಿ ಹೋಗಿ ಮ್ಯಾಗ ಹೋಗಿ ಶಿವಯೋಗಿಗಳ ಮಗ್ಗಲು ಏನಪ್ಪಾ ಅಂತಂದ್ರೆ ಕುಣಿಸಿಬಿಟ್ರು. ನೋಡ್ರಿ, ಈ ಘಟನೆ ಆದಿದ್ದ ತಡ ಮುಂದೆ ಚಿತ್ರದುರ್ಗದ ಮುರುಘರಾಜೇಂದ್ರ ಬೃಹನ್ನ ಮಠಕ್ಕೆ ಅವ್ರು ಏನಾಗಿಬಿಟ್ರು ಅಂತಂದ್ರೆ ಪೀಠಾಧ್ಯಕ್ಷರಾದರು, ಜಗದ್ಗುರುಗಳಾಗಿಬಿಟ್ರು. ಹಿಂಗೆ ಶಿವಯೋಗಿಗಳು ನುಡಿತಿದ್ರು, ಮೌನವಾಗಿ ಅಲ್ಲೇ ಏನಪ್ಪಾ ಅಂತಂದ್ರೆ ಮಾತಾಡಿ ಬಿಡ್ತಿದ್ರು. ಯಾಕಂದ್ರೆ ಮೊದಲೇ ಅವರು ವಾಕ್ ಸಿದ್ಧಿ, ದೃಷ್ಟಿ ಸಿದ್ಧಿ, ಹಸ್ತ ಸಿದ್ಧಿಯನ್ನ ಪಡೆದಂಥವರಾಗಿದ್ರು. ಇನ್ನು ಅಥಣಿ ಶಿವಯೋಗಿಗಳಿಗೆ ಬಸವಣ್ಣನವರ ವಚನಗಳೆಂದರೆ ಬಲು ಪ್ರೀತಿ. ಅವರು ಅಪ್ಪನ ವಚನಗಳು ಎಂದೇ ಬಸವಣ್ಣರ ವಚನಗಳನ್ನ ಕರಿತಿದ್ರು. ನೋಡ್ರಿ, ಎಲ್ಲರೂ ಬೇರೆ ಅಣ್ಣ ಬಸವಣ್ಣನ ವಚನಗಳು ಅಥವಾ ಬಸವಣ್ಣವರ ವಚನಗಳು ಅಂತ ಹೇಳಿ ಕರಿತಿದ್ರ, ಶಿವಯೋಗಿಗಳ ಅವಕ್ಕೆ ಏನಂತಿದ್ರಂದ್ರೆ ವಚನಗಳಿಗೆ, ಇವು ನಮ್ಮ ಅಪ್ಪನ ವಚನಗಳು ಅದಾವು ಅಂತ ಹೇಳಿ ಕರಿತಿದ್ರು. ಪ್ರತಿದಿನ ಮಧ್ಯಾಹ್ನ ಅಪ್ಪನ ವಚನಗಳ ಪಠನೆ ನಡೆಯುತ್ತಲೇ ಇರ್ತಿತ್ತು. ಆಗ ಶಿವಯೋಗಿಗಳು ಮೌನದಿಂದ ಇದ್ದು ಆ ವಚನಗಳನ್ನು ಧ್ಯಾನಿಸ್ತಿದ್ರು. ಅವರು ಸಂದರ್ಭ ಬಂದಾಗಲೆಲ್ಲ ಆ ವಚನಗಳನ್ನು ಸಾಂದರ್ಭಿಕವಾಗಿ ಉದಾಹರಣೆ ಕೊಡ್ತಿದ್ರು ಜನರಿಗೆ. ಶಿವಯೋಗಿಗಳಿಗೆ ಚನ್ನ ಬಸವ ಪುರಾಣ, ಪ್ರಭುದೇವರ ಪುರಾಣ ಮತ್ತು ಬಸವ ಪುರಾಣಗಳು ಅಚ್ಚುಮೆಚ್ಚಿನ ಪುರಾಣ ಕಾವ್ಯಗಳಾಗಿದ್ದವು.
ಅದರಲ್ಲೂ ಬಸವ ಪುರಾಣವನ್ನು ಕುರಿತು ಅನೇಕ ಕಡೆ ಪ್ರವಚನಗಳನ್ನು ಅವರು ಮಾಡ್ತಿದ್ರು. 1903 ಏನಾಗ್ತದೆ, ಅಥಣಿಯಲ್ಲಿ ಬಸವ ಪುರಾಣವನ್ನು ಪ್ರಾರಂಭ ಮಾಡಿಬಿಟ್ರು. ಶಿವಯೋಗಿಗಳು ಹೇಳುವ ಬಸವ ಪುರಾಣವನ್ನು ಕೇಳಲು ದೂರದಿಂದ ಹಳ್ಳಿಗಳಿಂದ ಜನ ಏನು ಮಾಡ್ತಿದ್ರು ಅಂದರೆ ಎತ್ತಿನ ಗಾಡಿಯನ್ನು ಕಟ್ಕೊಂಡು ಬರ್ತಿದ್ರು. ನಿಪ್ಪಾಣಿ ಪರದೇಶಿ ಮಠದಲ್ಲಿ, ಸದಲ್ಗಾದ ವಿರಕ್ತ ಮಠದಲ್ಲಿ, ತೇರದಾಳದಲ್ಲಿ ನಡೆದಂಥ ಬಸವ ಪುರಾಣ ಕೇಳಲು ಜನರು ಜಾತ್ರೆ ಅಂತ ಬರ್ತಿದ್ರು. ಸಾಮಾನ್ಯವಾದ ಸಾಮತಿಗಳನ್ನು ತೆಗೆದುಕೊಂಡು ಹಿತಬೋಧನೆಯನ್ನು ಮನಮುಟ್ಟುವಂತೆ ಏನು ಮಾಡ್ತಿದ್ರು ಅಂದರೆ ಶಿವಯೋಗಿಗಳು ಜನರಿಗೆ ಹೇಳ್ತಿದ್ರು. ಜನ ನೋಡ್ರಿ ಭಾವೋದ್ವೇಗಕ್ಕೆ ಒಳಗಾಗಿ ಅದೇ ಗುಂಗಿನೊಳಗೆ ಜನ ಹೋಗುತ್ತಿದ್ರು. ಪುರಾಣ ಕೇಳ ಮನೆಗೆ ಬಂದು ಒಂದು ತಿಂಗಳಾದರೂ ಶಿವಯೋಗಿಗಳು ಹೇಳಿರುವಂಥ ಪುರಾಣದ ಗುಂಗ ಏನಿತ್ತಲ್ಲ ಅದು ಅವ್ರ ತಲೆಯಿಂದ ಹೋಗ್ತಿಲ್ಲಾಗಿತ್ತು. ಅಷ್ಟು ಜನರ ತಲೆಯೊಳಗೆ ಆ ವಚನವನ್ನ ಬಿತ್ತುತ್ತಿದ್ರು. ಶಿವಯೋಗಿಗಳು ವಿರಕ್ತರು, ಸಾಮಾನ್ಯ ಜನ. ಶ್ರೀಮಂತರು ಬಂದರು ಅಷ್ಟೇ, ಬಡವರು ಬಂದರು ಅಷ್ಟೇ. ಇನ್ನು ಶಿವಯೋಗಿಗಳಿಗೆ ಪುರಾಣ ಹೇಳುವಂತಹ ಕಲೆ ಏನಿತ್ತಂದ್ರೆ ಬಹಳ ಚೆನ್ನಾಗಿ ಸಿದ್ಧಿಸಿಬಿಟ್ಟಿತ್ತು. ಶಿವಯೋಗಿಗಳ ಪ್ರವಚನ ನಡೀತದ ಅಂತಂದ್ರೆ ಸಾಕ್ರಿ. ಈಗೇನು ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರಲ್ಲ, ಸೇಮ್ ಅದೇ ರೀತಿ, ಅದಕ್ಕಿಂತಲೂ ಹೆಚ್ಚು ಜನ ಎಲ್ಲಿಂದೋ ಬರ್ತಿತ್ತು. ಅವರಿಗೆ ಊಟದ ಚಿಂತಿಲ್ಲ, ನೀರದ ಚಿಂತಿಲ್ಲ, ಎಲ್ಲಿ ಇರಬೇಕು ಅನ್ನೋ ಚಿಂತಿಲ್ಲ. ಒಟ್ಟು ಅವರಿಗೆ ಮುರುಗೇಂದ್ರ ಶಿವಯೋಗಿಗಳು ಪ್ರವಚನ ಹೇಳ್ತಾರಂದ್ರೆ ಅದನ್ನು ಕೇಳೋದು ಒಂದು ಅವ್ರಿಗೆ ತಲೆಯಾಗಿರ್ತಿತ್ತು. ಅಷ್ಟು ಜನರಿಗೆ ಅವರ ಪ್ರವಚನ ಮೇಲೆ ಪ್ರೀತಿ ಇತ್ತು. ಇಂತಹ ಶಿವಯೋಗಿಗಳು ಬರ್ಬರ್ತಾ ವೃದ್ಧಾಪ್ಯದ ಕಡೆ ಸಾಗುತ್ತಿದ್ರು. ಆದರೆ ಅವರು ಪ್ರತಿನಿತ್ಯ ತ್ರಿಕಾಲದ ಪೂಜೆಯನ್ನ ಮಾಡದೆ ಇರ್ತಿರ್ಲಿಲ್ಲ. ಒಮ್ಮೆ ಒಬ್ಬರು ತಮ್ಮ ಲಿಂಗೈಕ್ಯವು ಸೋಮವಾರ ಅಂದರೆ ಶಿವನ ವಾರವೆಂಬ ಪ್ರತೀತಿ ಆಗಬಹುದೇ ಎಂದ್ರಂತೆ. ನೋಡ್ರಿ, ಜನ ಏನೇನು ಕ್ವಶನ್ ಕೇಳ್ತಾರ ನೋಡ್ರಿ. ಹಿಂಗ ಅಂದಿದ್ದೇ ತಡ ಶಿವಯೋಗಿಗಳು ಅಂದ್ರು, ಇಲ್ಲಪ್ಪ ನಮ್ದೇನ ಸೋಮವಾರ ಇಲ್ಲ, ನಮ್ದ ಶನಿವಾರ ಆಗ್ತದಪ್ಪ ಅಂಥೇಳಿ ಹೇಳ್ರು. ನೋಡ್ರಿ ಏನು ಶರಣರ ಮಾತ್ರಿ. ಅವರು ಅಂದಿದ್ದೇ ತಡ ಶಿವಯೋಗಿಗಳು ಶಾಲಿವಾಣ ಶಕೆ 1843 ಧುಮುಕಿ ನಾಮ ಸಂವತ್ಸರದ ಚೈತ್ರ ಮಾಸದ ಕೃಷ್ಣ ಪಕ್ಷ ಪ್ರತಿಪದೆ ಶನಿವಾರ 11 ಗಂಟೆಗೆ ಏನಾಗ್ತದಂದ್ರೆ ಲಿಂಗಾರ್ಚನೆಗೆ ಕುಳಿತರು. ಇಷ್ಟ ಲಿಂಗದಲ್ಲಿ ದೃಷ್ಟಿ ಇಟ್ಟು ಪತ್ರೆ ಹೂವನ್ನು ಏರಿಸಿ ಅಲ್ಲೇ ಶಿವನ ಧ್ಯಾನದಲ್ಲೇ ಈ ಶಿವಯೋಗಿಯ ಆತ್ಮ ಲೀನಾಗಿ ಹೋಯಿತು. ಇಂಗ್ಲಿಷ್ ಕಾಲದಂತೆ 23/4/1921 ಮೊದಲು ಹೇಳಿದ್ದು ಶಾಲಿವಾಣ ಶಕೆ 1843 ಧುಮುಕಿ ನಾಮ ಸಂವತ್ಸರ ಚೈತ್ರ ಮಾಸ. ನೋಡ್ರಿ, ಇಂಗ್ಲಿಷ್ ಕಾಲಮಾನದಂತೆ 23/4/1921 ಅವರು ಲಿಂಗೈಕ್ಯರಾಗ್ತಾರ. ಎಂತಹ ಅಪ್ರತಿಮ ಶಿವಯೋಗಿ! ಅಥಣಿಯ ಶಿವಯೋಗಿಗಳು ಅಂತರ್ಜ್ಞಾನ ದೃಷ್ಟಿ ಹೊಂದಿದ್ರು. ಅವರ ಬಳಿ ಬಂದವರಿಗೆ ಬಿತ್ತಿದ್ದನ್ನು ಬೆಳೆದುಕೋ ಎಂದು ಸಾಂಕೇತಿಕವಾಗಿ ಒಡಪಿನ ಮಾತಿನಲ್ಲಿ ನುಡಿತಿದ್ರು. ಏನು ಬಿತ್ತತಿ ಅದು ಬೆಳಿತಿ ಅಂದಂಗ. ಒಳ್ಳೆಯದನ್ನು ಬಿತ್ತರೆ ಒಳ್ಳೇದು ಬರ್ತದ, ಕೆಟ್ಟದನ್ನು ಬಿತ್ತಿದ್ರೆ ಕೆಟ್ಟದ್ದು ಬರ್ತದ ಅಂಥೇಳಿ ಒಂದು ಒಡಪಿನ ರೀತಿಯಲ್ಲಿ ಮಾತಾಡ್ತಿದ್ರು. ಶಿವಯೋಗಿಗಳ ಮಾತಿನಲ್ಲಿ ದಯಾರ್ಧತೆ ಸದಾ ಇರ್ತಿತ್ತು. ನಡತೆಯೇ ಏಕನಿಷ್ಠೆ ಎಂದು ಜನರಿಗೆ ಬೋಧಿಸ್ತಿದ್ರು. ಪ್ರತಿಯೊಬ್ಬರು ಪವಿತ್ರ ಸ್ಥಳದಲ್ಲಿ ಪೂಜ್ಯ ಬುದ್ಧಿಯನ್ನ ಇಟ್ಟುಕೊಳ್ಳಬೇಕೆಂದು ತಿಳಿ ಹೇಳ್ತಿದ್ರು.
ನಾವು ಸೇವೆ ಮಾಡುವಾಗ ಅರಿವು ಮರೆಯಾಗದಂತೆ ಇರಬೇಕೆಂದು ಹೇಳಿದ ಶಿವಯೋಗಿಗಳು ಸದಾ ಹಸನ್ಮುಖರಾಗಿಯೇ ಇರ್ತಿದ್ರು. ಅವರ ಬಳಿ ಬಂದ ಭಕ್ತರಿಗೆ ತಮ್ಮ ಸಹಜವಾದ ಕಾರುಣ್ಯ ಪೂರಿತ ದೃಷ್ಟಿಯನ್ನು ಹರಿಸುತ್ತಿದ್ರು. ತಮ್ಮ ಬಳಿ ಇರುತ್ತಿದ್ದ ಹಣ್ಣನ್ನು ನೀಡಿ ಆಶೀರ್ವಾದ ನೀಡುತ್ತಿದ್ರು. ಪ್ರತಿ ಬಾರಿ ಅವರ ಬಾಯಿಯೊಳಗೆ ಒಂದೇ ಮಾತು, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇದೊಂದೇ ಮಾತು ಅವರ ಬಾಯಿಯೊಳಗೆ ಮುಂದುವರಿತಾ ಇತ್ತು. ಅವರು ಹೂ ಪತ್ರೆಗಳನ್ನು ಬೆಳೆಸಿಕೊಳ್ಳುವಾಗ ಶಿವಜಪವನ್ನು ಬಿಟ್ಟವರೇ ಅಲ್ಲ. ಹೀಗೆ 85 ವರ್ಷಗಳವರೆಗೆ ಬದುಕಿದ ಶಿವಚೇತನ ಬಯಲಲ್ಲಿ ಮರೆಯಾಯಿತು. ಅವರ ಸಮಾಧಿಯನ್ನು ಗಚ್ಚಿನ ಮಠದ ಶಿವಯೋಗ ಮಂಟಪದಲ್ಲಿ ನೆರವೇರಿಸಲಾಯಿತು. ಈಗಲೂ ನಾನಾ ಭಾಗಗಳಿಂದ ಅತಣಿಗೆ ಬಂದವರು ಗಚ್ಚಿನ ಮಠಕ್ಕೆ ಬಂದು ತುಸು ಹೊತ್ತು ಶಿವಧ್ಯಾನವನ್ನು ಮಾಡಿ ಹೋಗುವುದಂತ ಒಂದು ಪದ್ಧತಿ ಇದೆ. ಎಲ್ಲ ಶಿವಶರಣರು ಒಮ್ಮೆ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಅತಣಿ ತಾಲೂಕಿಗೆ ಬರಬೇಕು. ನೀವು ಶಿವಯೋಗಿಗಳ ಗದ್ದುಗೆ ಮುಂದೆ ಸ್ವಲ್ಪ ಹೊತ್ತು ಧ್ಯಾನವನ್ನು ಮಾಡಿ ಅವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂಥೇಳಿ ಕೇಳ್ಕೋತಾ ಮತ್ತೊಂದು ಗುರು ಪರಂಪರೆಯನ್ನು ನಿಮ್ಮ ಮುಂದೆ ನಾನು ಮತ್ತೆ ತರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಶರಣು ಶರಣಾರ್ಥಿ.